ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋ ಮಾವಿನಕಾಯಿ ಸೀಸನಲ್ಲಿ ಮಾಡಲೇಬೇಕಾಗಿರುವಂಥ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಜಾಮ್. ಎಲ್ಲ ಫ್ರೂಟ್ಸ್ ಜಾಮ್ನ ಕೇಳಿರ್ತೀರ, ಆದರೆ ಮಾವಿನಕಾಯಿ ಜಾಮ್ ಯಾವ ರೀತಿ ಮಾಡೋದು ಅಂತ ಇವತ್ತು ನನ್ನ ವಿಡಿಯೋದಲ್ಲಿ ನೋಡೋಣ. ಮಾವಿನಕಾಯಿ ಜಾಮ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು. ನೋಡ್ತಾ ಇರ್ಬೋದು ನೀವು, ನೋಡಿದ ತಕ್ಷಣವೇ ತಿನ್ನಲೇಬೇಕು ಅಂತ ಅನಿಸುವಂಥ ಮ್ಯಾಂಗೋ ಜಾಮ್ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಇದಕ್ಕೆ ಬೇಕಾಗಿರೋದು ಮಾವಿನಕಾಯಿ, ಕಾಯಿಯಾಗಿರೋವಂಥ ಕಚ್ಚಾ ಮ್ಯಾಂಗೋ ಏನಿರುತ್ತೆ ನೋಡಿ, ಅದು ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಅದು ನನ್ನ ಕಡೆ ಇರೋದ್ರಿಂದ ಈಗ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿಟ್ಕೊಳ್ಳಿ. ನಂತರ ಅದರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಎಷ್ಟೊಂದು ರೆಸಿಪೀಸ್ನ ನಾವು ಮಾಡ್ಬೋದು. ಮ್ಯಾಂಗೋ ಚಿಪ್ಸ್ ಇರ್ಬೋದು, ಮ್ಯಾಂಗೋ ಪಿಕಲ್, ಮ್ಯಾಂಗೋ ಜಾಮ್, ಎಷ್ಟೆಲ್ಲ ರೆಸಿಪೀಸ್ನ ಮಾಡ್ಬೋದು. ಅಂದರೆ ನಮಗೆ ಮಾಡೋದಕ್ಕೆ ಟೈಮ್ ಇರಬೇಕು. ಈ ಬಿಸಿಲಿಗೆ ಮ್ಯಾಂಗೋ ಚಿಪ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ತುಂಬ ಐಟಮ್ಸ್ನ ನಾವು ಮ್ಯಾಂಗೋಯಿಂದ ಮಾಡ್ಬೋದು. ಈ ಕಾಯಿಯಿಂದ ಹಣ್ಣು ಆಗೋದ್ರೊಳಗೇ ನಾವು ಎಷ್ಟೆಲ್ಲ ಐಟಮ್ಸ್ನ ಮಾಡಿಟ್ಕೋಬೋದು. ಈಗ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ನೋಡಿ. ನಂತರ ಅದನ್ನೆಲ್ಲ ಗ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಇಷ್ಟೊಂದು ಬಂದಿದೆ. 4 ಮ್ಯಾಂಗೋ ತೊಗೊಂಡಿದ್ದೆ ನಾನು. 4 ಮ್ಯಾಂಗೋಗೆ 2 ಬೌಲ್ ಸಕ್ಕರೆನ ತೊಗೊತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಸಹ ಹಾಕ್ಕೊಳ್ಳಿ. ನಾನಿದು ಸಕ್ಕರೆ ಹಾಕಿದ್ರೇ ಜಾಮ್ ಚೆನ್ನಾಗಾಗುತ್ತೆ ಅಂತ ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿನ ಪೌಡರ್ ಮಾಡಿಟ್ಕೊಳ್ಳಿ. ನಂತರ ಪ್ಯಾನ್ಗೆ ಸ್ವಲ್ಪ ತುಪ್ಪ ಬೇಕಾದರೆ ಹಾಕಿ, ಇಲ್ಲಾಂದರೆ ಹಾಗೇ ಮ್ಯಾಂಗೋನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನಂತರ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹುಳಿಯಾಗಿರೋದ್ರಿಂದ ಸ್ವಲ್ಪ ಹುಳಿ ಇರದ್ದೇ ಇರುತ್ತೆ ನೋಡಿ ಕಚ್ಚಾ ಮ್ಯಾಂಗೋ ಅಂದರೆ. ಅದಕ್ಕೋಸ್ಕರ ನಾನು ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. 2 ಬೌಲ್ ಹಾಕಿದ್ದೀನಿ. 4 ಮ್ಯಾಂಗೋಗೆ 2 ಬೌಲ್ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್, ಸ್ವಲ್ಪ ಸಾಲ್ಟ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈಗ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ. ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೇ ಇರಿ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೋಡಿ. ಈ ಹುಳಿ ಸಿಹಿ ಇರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸಾಲ್ಟನ್ನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಂಟಾಗಿ ಜಾಮ್ ಅಳತೆಗೆ ಬರಬೇಕು. ಫ್ರೂಟ್ ಜಾಮ್ ಎಲ್ಲ ಏನಿರುತ್ತೆ ನೋಡಿ, ಅದೇ ಅಳತೆಗೆ ಬಂದರೆ ಸಾಕು. ಈಗ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಬ್ರೆಡ್ಡು, ಚಪಾತಿ, ಪೂರಿ ಇರ್ಬೋದು, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಈ ಟೇಸ್ಟ್ ಯಾರು ಮರೆಯೋದೇ ಇಲ್ಲ ಇದನ್ನು ಕೊಟ್ಟರೆ, ಅಷ್ಟು ಚೆನ್ನಾಗಿರುತ್ತೆ. ಮ್ಯಾಂಗೋ ಜಾಮ್ನ ನೀವು ಸ್ಟೋರ್ ಮಾಡಿಟ್ಕೋಬೋದು. 15 ದಿನ, 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ನೀವು ಹೊರಗಡೆ ಇಡೋದಾದರೆ 1 ವಾರ ಆರಾಮಾಗಿ ಇಟ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು. ಇದನ್ನು ಮಿಕ್ಸ್ ಮಾಡ್ತಾಯಿರಿ. ಯಾವಾಗಲೂ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಈ ಮ್ಯಾಂಗೋ ಜಾಮ್ ಏನಿದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಇದನ್ನು ಮಾಡ್ತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಟೇಸ್ಟ್ ಹೇಗಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ. ಈಗ ರೆಡಿಯಾಗಿದೆ ನೋಡಿ. ಇದನ್ನು 1 ಬಾಟಲಿಗೆ ಹಾಕಿಟ್ಕೊಂಡ್ಬಿಟ್ರೆ ನೀವು 1 ವಾರ ಆರಾಮ್ ಸ್ಟೋರ್ ಮಾಡಿಟ್ಕೋಬೋದು.
ಒಂದು ಕ್ಯಾಪ್ ಹಾಕಿ ಇಟ್ಕೊಂಬಿಡಿ. ಇದನ್ನು ಮಾಡೋದಂತೂ ತುಂಬಾ ಸುಲಭ, ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಏನು ಅಂತ. ಥ್ಯಾಂಕ್ ಯು ಈ ವಿಡಿಯೋ ಫುಲ್ಲಾಗಿ ನೋಡಿದ್ದಕ್ಕೆ.